ಸಾರಿ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆನೂ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ. ಮೀಡಿಯಾದವ್ರು ಹಂಗೆ ಅಲ್ವಾ? ಹೌದು ಸರ್. ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಮೇನ್ ಸಾಧನೆ ನಮ್ದು ಫಸ್ಟ್ 5 ಗ್ಯಾರಂಟಿ ಕೊಡ್ತಿದ್ದೆ. ಪ್ರಧಾನಿಯವರು ಸಹ ಮಾತನಾಡಿದ್ರು, ಇದು ಕಷ್ಟ ಆಗುತ್ತೆ, ಆರ್ಥಿಕವಾಗಿ ಸಮಸ್ಯೆನ ಎದುರಿಸಬೇಕಾಗತ್ತೆ. 3-4 ರಾಜ್ಯದಲ್ಲಿ ಚುನಾವಣೆ ಆದಂತ ಎಲ್ಲ ರಾಜ್ಯದಲ್ಲೂ ಸಹ ಈ ಗ್ಯಾರಂಟಿಯನ್ನ ನಿಮ್ಮನ್ನ ಕಾಪಿ ಮಾಡಿದ್ದಾರೆ ಅಂತೀರಿ. ಬಟ್ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ಯಾಕೆ ಹಂಗಾಗ್ತಾ ಇದೆ ಸರ್? ನಮ್ಮ ಮುಖ್ಯಮಂತ್ರಿಗಳಲ್ಲಿ ಅಥವಾ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ನಾವು ಪೂರಕವಾಗಿಲ್ಲ. ಹಾಗಾದ್ರೆ ಅವ್ರು ತೋರಿಸ್ತಿರೋ ದಾಖಲೆಗಳು ಸುಳ್ಳು ಅಂತೀರಾ? ಸೊ ಇದು ಮಿಸ್ಟೇಕ್ ಆಗಿದೆ. ವೆರಿ ನೈಸ್. 18 to 23 ತುಂಬಾ ಸಪ್ಪೆ ಆಗಿರೋದ್ರಿಂದ ನಾವು ಅವ್ರಿಗಿಂತ 100ರಷ್ಟು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರದಲ್ಲೂ ಜನಪರವಾಗಿದ್ದೀವಿ. ಬಟ್ ಬಿಜೆಪಿಯವರು ಅದನ್ನ ಮಾಡೋದ್ರಲ್ಲಿ ಎಲ್ಲೋ ವಿಫಲರಾಗ್ತಿದ್ದಾರೇನೋ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಡೀಸೆಲ್ ಬೆಲೆ ಎಷ್ಟು ಗಗನಕ್ಕೆ ಹೋಗಿತ್ತು, ಪೆಟ್ರೋಲ್ ಬೆಲೆ ಎಲ್ಲೋಗಿತ್ತು, ಗ್ಯಾಸ್ ಬಗ್ಗೆ ಎಲ್ಲೋಗಿತ್ತು. ಮೋದಿಯವರು ಲೈಫ್ ಸ್ಟೈಲ್ ಚೆನ್ನಾಗಿದೆ, ತುಂಬಾ ನಿಮ್ಮ ಮೀಡಿಯಾದಿಂದ ದೂರ ಇದ್ದಾರೆ, ಅದೊಂದು ಒಳ್ಳೆಯ ಕೆಲಸ. ಅವರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ರು ಬಹಳ ಸಮರ್ಥ ಲೀಡ್ರು. ಯಾರ ಸಪೋರ್ಟ್ ತಗೊಂಡೋಗಿ ಲಾಬಿ ಮಾಡಿ ಮುಖ್ಯಮಂತ್ರಿನ ಆಗರಾಲಿ ಬಿಟ್ಕೊಡೋರಾಲಿ ಇದಕ್ಕೆ ಸಂಬಂಧ ಇಲ್ಲ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಟೀಮ್ ಇಲ್ಲ, ಒಂದೇ ಟೀಮ್. ನೋ ಟೀಮ್, ಒಂದೇ ಕಾಂಗ್ರೆಸ್ ಟೀಮ್. ಒಂದು ನ್ಯೂಸ್ ಟೈಮ್ನಲ್ಲಿ ಒಬ್ಬರು ರಾಷ್ಟ್ರಪತಿ ನಮ್ಮ ರಾಜ್ಯಕ್ಕೆ ಬಂದಿದ್ರು, ಹಿಂಗೊಂದು ಕಾರ್ಯಕ್ರಮ ಆಯಿತು ಅಂತಲೂ ತೋರ್ಸಕ್ಕೆ ನಿಮ್ಗೆ ಆಸಕ್ತಿ ಇಲ್ವಲ್ಲ?